ದರ್ಗಾ ರೀಚ್ ಆಗಿದ್ದೀವಿ ಈಗ. ಸೊ ಇದು ನೋಡ್ಬೋದು ದರ್ಗಾದ ಆವರಣ, ಖಾಜಾ ಬಂದೆ ನವಾಜ್ ದರ್ಗಾ ಇರಲಿ. ಸೊ ನಾವಿವತ್ತು ಗುಲ್ಬರ್ಗಾದ ಫೇಮಸ್ ಪ್ರೇಕ್ಷಣೀಯ ಸ್ಥಳ ಖಾಜಾ ಬಂದೆ ನವಾಜ್ ದರ್ಗಾಕ್ಕೆ ಬಂದಿದ್ದೀವಿ. ಸೊ ನಿಮಗೆ ಖಾಜಾ ಬಂದೆ ನವಾಜ್ ದರ್ಶನಕ್ಕೆ ಕರ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ತೆಂಗಿನಕಾಯಿ ತಗೋತಾ ಇದ್ದೀವಿ ಒಳಗಡೆ ತೆಂಗು ಹೊಡಿಯೋದಕ್ಕೆ. ಸೊ ನಾವಿವಾಗ ದರ್ಗಾದ ಒಳಗಡೆ ನಡೆದಿದ್ದೀವಿ. ಸೊ ಇವಾಗ ನಾವು ದರ್ಗಾದ ಒಳಗಡೆ ಬಂದಿದ್ದೀವಿ. ಇಲ್ಲಿ ತುಂಬ ಸಾಕಷ್ಟು ಜನ ಇದ್ದಾರೆ. ಇದು ತುಂಬಾ ಫೇಮಸ್ ಸ್ಥಳ ಇಲ್ಲಿ ಗುಲ್ಬರ್ಗಾದಲ್ಲಿ. ಇಲ್ಲಿ ನೀವು ಫಸ್ಟು ಕೈಕಾಲು ಮುಖ ತಗೊಂಡು ಒಳಗಡೆ ಹೋಗಬೇಕು, ನೋಡಬೇಕು. ಇಲ್ಲಿ ಪ್ರತಿ ವರ್ಷ ಜಾತ್ರೆ ಕೂಡ ನಡೆಯುತ್ತೆ. ಜಾತ್ರೆ ಬಂದರೆ ತುಂಬಾ ಕ್ರೌಡ್ ಇರುತ್ತೆ. ಇವಾಗ ರಂಜಾನ್ ಮುಗ್ದಿದೆ, ಸೊ ಹಾಗಾಗಿ ಇನ್ನೂ ಜನ ಬರ್ತಾ ಇದ್ದಾರೆ. ಕ್ರೌಡ್ ಭಾಳ. ಸೊ ನೋಡ್ಬೋದು. ಸೊ ಇದು ಫೇಮಸ್ ಸೂಫಿ ಸಂತ್ ದರ್ಗಾ. ಖಾಜಾ ಬಂದೆ ನವಾಜ್ ಒಬ್ಬ ಫೇಮಸ್ ಸೂಫಿ ಸಂತರಿದ್ದರು. ಸೊ ಅವರ ಹೆಸರಿನಲ್ಲಿ ಈ ದರ್ಗಾವನ್ನು ನಿರ್ಮಿಸಲಾಗಿದೆ. ಇಲ್ಲಿ ಖಾಜಾ ಬಂದೆ ನವಾಜ್ ಅವರ ಸಮಾಧಿ ಇದೆ. ಸೊ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಬಂದು ದರ್ಶನ ತಗೋತಾರೆ. ಇಲ್ಲಿ ದೇಶ ವಿದೇಶಗಳಿಂದ ಕೂಡ ಜನ ಬರ್ತಾರೆ, ಭಾಳಷ್ಟು ಜನ ನಡ್ಕೋತಾರೆ ಇಲ್ಲಿ. ಸೊ ಇಲ್ಲೆಲ್ಲ ಸೂಫಿ ಸಂತರ ಸಮಾಧಿಗಳಿದೆ. ಸೊ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಕೂರ್ತಾರೆ. ಸೊ ಇದು ದರ್ಗಾದ ಮೇನ್ ಎಂಟ್ರೆನ್ಸ್. ಸೊ ತುಂಬ ದೊಡ್ಡದಿದೆ ದರ್ಗಾ. ಇಲ್ಲಿ ಆ್ಯಕ್ಚುಲಿ ಮಹಿಳೆಯರಿಗೆ ಒಳಗಡೆ ಅಲೋ ಮಾಡಲ್ಲ, ಓನ್ಲಿ ಪುರುಷರಿಗೆ ಅಷ್ಟೇ ಅಲೋ ಮಾಡ್ತಾರೆ. ಸೊ ಹಾಗಾಗಿ ಮಹಿಳೆಯರು ಹೊರಗಡೆಯಿಂದ ದರ್ಶನ ತಗೋಬೇಕು. ಇಲ್ಲಿ ನಮಗೆ ಫ್ಲವರ್ ಕೊಟ್ಟಿದ್ದಾರೆ. ಸ್ಪೆಷಲಿ ಇವತ್ತು ಫ್ರೈಡೇ ಆದ್ದರಿಂದ ಜಾಸ್ತಿ ಜನ ಇದ್ದಾರೆ. ಫ್ರೈಡೇ ದಿವಸ ಜುಮ್ಮಾ ಇರುತ್ತೆ, ಹಾಗಾಗಿ ಜಾಸ್ತಿ ಜನ ಬಂದಿದ್ದಾರೆ. ಸೊ ಇಲ್ಲಿ ನಾವು ಊದಿನ ಕಡ್ಡಿ ಮತ್ತು ಟೆಂಗ್ ತೊಗೊಂಡಿದ್ದೀವಲ್ಲ, ಇವಾಗ ದೇವ್ರಿಗೋಸ್ಕರ ಊದಿನ ಕಡ್ಡಿ ಬೆಳಗ್ತಾ ಇದ್ದೀವಿ. ಸೊ ಊದಿನ ಕಡ್ಡಿ ಹಚ್ಚಿದ್ಮೇಲೆ ಅಲ್ಲೇ ಇಡಬೇಕು. ನಾನು ಹಚ್ಚಲಿ. ಸೊ ಇಲ್ಲಿ ನಾವು ಕೂಡ ಟೆಂಗ್ ಹೊಡಿತೀವಿ ಈಗ. ಸ್ಪೆಷಲಿ ನಾವು ಇವತ್ತು ಫ್ರೈಡೇ ದಿವಸನೇ ಬಂದಿದ್ದೀವಿ, ಹಾಗಾಗಿ ಸಾಕಷ್ಟು ಜನ ಬಂದಿದ್ದಾರೆ. ಸ್ಪೆಷಲಿ ಖಾಜಾ ಬಂದೆ ನವಾಜ್ ಅವರ ಸಮಾಧಿ ಇರೋದು ಒಳಗಡೆ. ಅಲ್ಲಿ ಒಳಗಡೆ ಬಿಡೋಲ್ಲ ಮಹಿಳೆಯರಿಗೆ.
ಇಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಸೊ ಇಲ್ಲಿ ನೋಡ್ಬೋದು ಸಾಕಷ್ಟು ಸೂಫಿ ಸಂತರ ಸಮಾಧಿಗಳಿದೆ. ಇಲ್ಲಿ ಒಳಗಡೆ ಎಲ್ಲ ಗ್ಲಾಸಿನಿಂದ ಮಾಡಿದ್ದಾರೆ, ಆದರೆ ಒಳಗಡೆ ಅಲೋ ಮಾಡಲ್ಲ ಮಹಿಳೆಯರಿಗೆ, ಹಾಗಾಗಿ ಫೋಟೋ ಕೂಡ ಅಲೋ ಇಲ್ಲ, ಹಾಗಾಗಿ ಹೊರಗಡೆಯಿಂದನೇ ನೋಡಬೇಕು. ನೋಡ್ಬೋದು ಒಳಗಡೆ ಎಲ್ಲ ಗ್ಲಾಸಿನಿಂದ ಮಾಡಿದ್ದಾರೆ. ಈ ಗುಡಿಯಲ್ಲಿ ಒಂದು ಸ್ಪೆಷಲ್ ಸ್ಟೋರಿ ಇದೆ. ಇಲ್ಲಿ ಒಬ್ಬ ಕಳ್ಳ ಬಂದು ಬಂಗಾರ ಪ್ಲೇಟ್ ತಗೊಳಕ್ಕೆ ಹೋದನಂತೆ. ಆವಾಗ ಅದು ಬಂಗಾರ ಪ್ಲೇಟ್ ಚಮತ್ಕಾರದಿಂದ ಮೇಲ್ಗಡೆ ಹೋಗಿ ಅಂಟ್ಕೊಂಡಿದೆ. ಇಲ್ಲಿ ಒಳಗಡೆ ನೋಡಿದ್ರೆ ಕಾಣಿಸುತ್ತೆ ಅದು. ಸೊ ನಾವಿವಾಗ ದೇವ್ರ ದರ್ಶನ ತಗೊಂಡಿದ್ದೀವಿ. ಸೊ ನಿಮಗೆ ಕಂಪ್ಲೀಟ್ ಖ್ವಾಜಾ ಬಂದೆ ನವಾಜ್ ದರ್ಗಾದ ಸ್ಥಳವನ್ನು ತೋರಿಸಿದ್ದೀವಿ.